ಮಾಂದಲ್ಪಟ್ಟಿಗೆ ತೆರಳಿದ್ದ ಪ್ರವಾಸಿಗರಿಂದ ದುಬಾರಿ ಬಾಡಿಗೆ ವಸೂಲಿ ಮಾಡಿದ ಪ್ರಕರಣ ವೈರಲ್ ಆಗಿ ಮಡಿಕೇರಿಯ ಜೀಪ್ ಚಾಲಕರೊಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಪ್ರಕರಣದಿಂದ ಎಚ್ಚೆತ್ತುಕೊಂಡಿರುವ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ ಟ್ಯಾಕ್ಸಿ ಚಾಲಕರ ಸಭೆ ಕರೆದು ಮುಂದೆ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಎಚ್ಚರಿಕೆ ನೀಡಿವೆ. ಬುಧವಾರ ಜೀಪ್ ಚಾಲಕರ ಸಂಘದೊಂದಿಗೆ ಎರಡೂ ಇಲಾಖೆಗಳು ಸಭೆ ನಡೆಸಿದ್ದು, ಸಮಸ್ಯೆಗಳು ಮರುಕಳಿಸದಂತೆ ವಹಿಸಬೇಕಾದ ಎಚ್ಚರಿಕೆಗಳ ಬಗ್ಗೆ ಗಮನ ಸೆಳೆದಿವೆ. ವಾಹನಗಳ ಸಮರ್ಪಕ ದಾಖಲೆ ಹೊಂದಿರುವಂತೆ ಸೂಚನೆ ನೀಡಿರುವ ಎಸ್ಪಿ ತಪ್ಪಿದರೆ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮಾಂದಲ್ಪಟ್ಟಿಗೆ ನಿಗದಿತ ಬಾಡಿಗೆ ದರ ಫಿಕ್ಸ್ ಮಾಡಿರುವ ಚಾಲಕರ ಸಂಘವು ಪ್ರವಾಸಿಗರ ವೀಕ್ಷಣೆಗೆ ನಿಗದಿ ಮಾಡಿರುವ ಸಮಯವನ್ನು ವಿಸ್ತರಿಸುವಂತೆ ಬೇಡಿಕೆ ಸಲ್ಲಿಸಿದೆ. ಅರಣ್ಯ ಇಲಾಖೆ ಜೊತೆ ಸಮಾಲೋಚಿಸಿ ಸಮಯ ನಿಗದಿ ಮಾಡುವುದಾಗಿ ಎಸ್ಪಿ ಭರವಸೆ ನೀಡಿದ್ದಾರೆ. ಸಭೆಯ ನಡಾವಳಿ ಬಗ್ಗೆ ಮಾತನಾಡಿದ ಆರ್ಟಿಒ ಸತೀಶ್, ಚಾಲಕರು ವಾಹನದ ದಾಖಲಾತಿಗಳನ್ನು ಸಮರ್ಪಕವಾಗಿ ಇಟ್ಟುಕೊಳ್ಳುವಂತೆ ತಿಳಿಸಲಾಗಿದ್ದು, ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ತಮ್ಮನ್ನು ಭೇಟಿ ಮಾಡಬಹುದು ಎಂದರು. ಕೆಲವು ವೈಟ್ ಬೋರ್ಡ್ ವಾಹನಗಳನ್ನು ಸಾರಿಗೆ ಉದ್ದೇಶಕ್ಕೆ ಬಳಸುತ್ತಿರುವುದು ಗಮನಕ್ಕೆ ಬಂದ ತಕ್ಷಣ ಕ್ರಮ ವಹಿಸಲಾಗಿದೆ. ಅವುಗಳನ್ನು ಕ್ರಮ ಪ್ರಕಾರ ಬದಲಾವಣೆ ಮಾಡಿ ಕೆಲವು ಪ್ರಕರಣಗಳಲ್ಲಿ ಕೇಸ್ ಕೂಡ ದಾಖಲಿಸಲಾಗಿದೆ. ಇಂತಹ ದೂರುಗಳು ಮರುಕಳಿಸದಂತೆ ಚಾಲಕರಿಗೆ ಎಚ್ಚರಿಕೆ ನೀಡಲಾಗಿದೆ ಎಂದರು. ಜೀಪ್ ಅಸೋಸಿಯೇಷನ್ ಅವರು ಮತ್ತೆಲ್ಲ ಮಾಲೀಕರುಗಳು ಕೆಲವರು ಅದರಲ್ಲಿ ವಾಹನದವರೆಲ್ಲ ಪಬ್ಲಿಕ್ ಹತ್ರ ತುಂಬ ಅರೇಂಜ್ ಮಾಡಿ ತುಂಬ ಅತಿಯಾಗಿ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡೋದು ಅಂತೇಳಿ ಮೊನ್ನೆ ಎಲ್ಲ ವೈರಲ್ ಆಗಿತ್ತು ಒಂದು ಮೆಸೇಜು. ಆ ಉದ್ದೇಶದಿಂದ ನಮ್ಮ ಎಸ್ ಪಿ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ಆಯೋಜಿಸಿ ಎಲ್ಲ ನಮ್ಮ ಯಾರು ಈ ಟ್ಯಾಕ್ಸಿ ನಮ್ಮ ಕೊಡಗು ಜಿಲ್ಲಾ ಟ್ಯಾಕ್ಸಿ ಚಾಲಕರ ಸಂಘದವರು ಮತ್ತು ಮಾಲೀಕರೆಲ್ಲರನ್ನೂ ಕರೆದು ಈ ಬಗ್ಗೆ ಒಂದು ಅವರಿಗೆ ಅವರ ಒಂದು ಈ ಎಚ್ಚರಿಕೆಯನ್ನು ಈ ಬಗ್ಗೆ ನೀಡಿದ್ದೇವೆ. ಮತ್ತು ಅವ್ರಿಗೆ ಏನಾದ್ರು ಕುಂದುಕೊರತೆಗಳಿದೆ ಮತ್ತು ಡಾಕ್ಯುಮೆಂಟ್ಸ್ಗಳು ಸರಿ ಇದೆಯಾ ಅವರು ಎಲ್ಲ ಹೇಳಿ ಅದ್ರ ಬಗ್ಗೆ ಎಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಕೂಡ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಮತ್ತು ನಮ್ಮ RTO ಕಚೇರಿಯಿಂದ ಏನಾದರೂ ಅವರಿಗೆ ಏನೋ ತೊಂದರೆ ಆಗಿದ್ದರೆ ಯಾವುದೇ ಇದ್ದರೆ ನಾನು ನೇರವಾಗಿ ಭೇಟಿ ಮಾಡಿ ಅಂತ ಕೂಡ ಹೇಳಿದ್ದೀನಿ. ಮತ್ತು ಅದೆಲ್ಲ ಅವ್ರದ್ದು ಕೆಲವೊಂದು ಡಾಕ್ಯುಮೆಂಟ್ಸ್ಗಳೇನಾಗಿದೆ ಎಲ್ಲೋ ಬೋರ್ಡ್ ಗಾಡಿಗಳು ಎಲ್ಲ ಮಾಡಬೇಕಿತ್ತು. ಅಂದರೆ ಸಾರಿಗೆ ವಾಹನಗಳು ಮಾಡೋ ಬದಲು ಈ ವೈಟ್ ಬೋರ್ಡ್ ವಾಹನಗಳಲ್ಲೂ ಕೂಡ ಓಡಿಸ್ತಾ ಇದ್ರು ಒಂದು ಮಾಹಿತಿ ಇತ್ತು. ಅದನ್ನು ನಾವು ಮೊದಲೇ ಸುಮಾರು ಇದ್ರ ಬಗ್ಗೆ ಡ್ರೈವ್ ಮಾಡಿ ಸುಮಾರು ವಾಹನಗಳನ್ನ ಅದ್ರ ಬಗ್ಗೆ ಕನ್ವರ್ಟ್ ಮಾಡಿಸಿ ಮತ್ತು ಆ ವಾಹನ ಕೇಸು ಕೂಡ ಬುಕ್ ಮಾಡಿ ನಾವು ಈಗ ಸರಿಪಡಿಸಿದ್ದೀವಿ. ಇನ್ನೂ ಕೆಲವು ವಾಹನಗಳು ಇವೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಕೂಡ ಎಚ್ಚರಿಕೆ ನೀಡಲಾಯಿತು. ಅದನ್ನು ನಮ್ಮ ಇಲಾಖೆಯಲ್ಲಿ ಏನೇ ತೊಂದರೆ ಇದ್ದರೂ ಕುಂದುಕೊರತೆ ಇದ್ದರೂ ಕೂಡ ನೇರವಾಗಿ ನಾನು ಭೇಟಿ ಮಾಡಿ ಮತ್ತು ನಾವು ಈ ಬಗ್ಗೆ ನಿಮ್ಮ ವಾಹನಗಳಲ್ಲಿ ಏನೇ ಡಾಕ್ಯುಮೆಂಟ್ಸ್ಗಳು ಸರಿ ಇಲ್ಲ ಕೂಡ ಸರಿಪಡಿಸ್ಕೊಡ್ಲಿಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತೇಳಿ ನಾವು ಅವರಿಗೆ ಈ ಆಶ್ವಾಸನೆ ಕೊಟ್ಟು, ಮತ್ತು ಇದೇನಿದೆ ಮುಂದೆ ಈ ರೀತಿ ಯಾವುದೇ ದೂರುಗಳು ಬರದಾಗೆ ಮುಂದೆ ನೀವು ಎಚ್ಚರಿಕೆ ವಹಿಸಬೇಕು ಅಂತೇಳಿ ಈ ಒಂದು ಸಭೆಯನ್ನು ನಡೆಸ್ತೀವಿ. ಪ್ರವಾಸಿಗರಿಂದ ಹೆಚ್ಚಿನ ಬಾಡಿಗೆ ವಸೂಲಿ, ಅತಿವೇಗದ ಚಾಲನೆ, ಪ್ರಯಾಣಿಕರಿಗೆ ತೊಂದರೆ ನೀಡುವುದು ಕಂಡುಬಂದರೆ ಕೇಸ್ ದಾಖಲಿಸಲಾಗುವುದು ಎಂದು ಎಸ್ಪಿ ಬಿಂದುಮಣಿ ಹೇಳಿದರು. ದಾಖಲೆಗಳಲ್ಲಿ ಸಮಸ್ಯೆ ಇದ್ದರೆ ಕೂಡಲೇ ಸರಿಪಡಿಸಿಕೊಳ್ಳಬೇಕು. ಈಗಾಗಲೇ ಯೆಲ್ಲೋ ಬೋರ್ಡ್ಗೆ ಬದಲಾವಣೆ ಮಾಡದಿದ್ದರೂ ಪ್ರಯಾಣಿಕರನ್ನು ಕರೆದೊಯ್ಯುತ್ತಿರುವ ಬಗ್ಗೆ ದೂರುಗಳಿದ್ದು, ಈ ಸಮಸ್ಯೆಯನ್ನು ಚಾಲಕರೇ ಪರಿಹರಿಸಿಕೊಳ್ಳಬೇಕು. ತಪ್ಪುಗಳು ಕಂಡಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದ ಎಸ್ಪಿ, ಮಾಂದಲ್ಪಟ್ಟಿಗೆ ತೆರಳುವ ಟ್ಯಾಕ್ಸಿ ಚಾಲಕರಿಗೆ ಸಮಯ ನಿಗದಿ ಮಾಡುವ ಬಗ್ಗೆ ಅರಣ್ಯ ಇಲಾಖೆ ಜೊತೆ ಚರ್ಚಿಸಿ ತಿಳಿಸಲಾಗುವುದು ಎಂದು ಹೇಳಿದರು. ನಮ್ಮ ಟ್ರಾಫಿಕ್ ಸ್ಟೇಷನಲ್ಲಿ, ಮಡಿಕೇರಿ ಟೌನ್ ಟ್ರಾಫಿಕ್ ಸ್ಟೇಷನಲ್ಲಿ ಎಲ್ಲ ಜೀಪ್ ಅಸೋಸಿಯೇಷನ್ ಮತ್ತು ಜೀಪ್ ಚಾಲಕರ ಜೊತೆ ಹಾಗೂ RTO ಆಫೀಸರ್ ಅವ್ರ ಜೊತೆ ನಮ್ಮ ಪೊಲೀಸ್ ಇಲಾಖೆ ಒಂದು ಸಭೆ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸೂಚನೆಗಳನ್ನ ನಾವು ಚಾಲಕರಿಗೆ ಹಾಗೂ ಅಸೋಸಿಯೇಷನಲ್ಲಿ ಇರುವಂತಹ ಮೆಂಬರ್ಸ್ಗಳಿಗೆ ನೀಡಿದ್ದೀವಿ. ಸೊ ಮುಂದೆ ಯಾವುದೇ ರೀತಿಯಾದಂತಹ ಇದು ನೇಮಕ ಮಾಡಿದಂತಹ ಬೆಲೆ ಏನಿದೆ ಅದಕ್ಕೆ ಮೇಲೆ ನಾವು ಕೇಳಿರೋದಂತಹ ಒಂದು ಮಾಹಿತಿ ಬಂದಲ್ಲಿ ಅಥವಾ ರ್ಯಾಶ್ ಡ್ರೈವಿಂಗ್ ಮಾಡಿದಲ್ಲಿ ಅಥವಾ ಸಾರ್ವಜನಿಕರಿಗೆ ತೊಂದರೆ ಮಾಡಿಕೊಂಡು ಅಲ್ಲಿ ಜೀಪ್ ಚಾಲನೆ ಮಾಡ್ತಿದ್ದಾರೆ ಅಂತ ಗೊತ್ತಾದಲ್ಲಿ ನಾವು ಇಮಿಡಿಯೇಟಾಗಿ ಕ್ರಮ ತಗೊಳ್ತೀವಿ ಹಾಗೂ FIR ಮಾಡ್ತೀವಿ ಅಂತ ಅವರಿಗೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಹಾಗೂ RTO ಆಫೀಸರ್ ಇರೋದ್ರಿಂದ ಅವರಲ್ಲಿ ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟೇಷನ್ ಎರರ್ಸ್ ಅಥವಾ ಫಾಲ್ಟ್ ಇದ್ದರೆ ಅದನ್ನು ತಕ್ಷಣವಾಗಿ ನೀವು RTO ಆಫೀಸಿಗೆ ಹೋಗಿ ಅದನ್ನು ಸರಿಪಡಿಸ್ಕೊಬೇಕು ಅಂತ ಸಹ ಹೇಳಿದ್ದೀವಿ. ಸೊ ಮುಂದೆ ವೈಟ್ ಬೋರ್ಡು ಇಟ್ಕೊಂಡು ಚಾಲನೆ ಮಾಡೋದು ಅಥವಾ ಅದನ್ನು ಬದಲಿ ಮಾಡಿ ಡಾಕ್ಯುಮೆಂಟೇಷನಲ್ಲಿ ಬದಲಿ ಆಗಿರಲ್ಲ ಆದರೂ ಯೆಲ್ಲೋ ಬೋರ್ಡ್ ಯೂಸ್ ಮಾಡ್ಕೊಂಡು ಮಾಡಿದಲ್ಲಿ ನಾವು ಕಾನೂನು ಪ್ರಕಾರವಾಗಿ FIR ಮಾಡ್ತೀವಿ ಅಂತಲೇ ಅವ್ರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ನೀವು ಡಾಕ್ಯುಮೆಂಟೇಷನ್ ಮಾಡಬೇಕಿದ್ದನ್ನು ತಕ್ಷಣವಾಗಿ ಮಾಡ್ಕೊಬೇಕು. ಅದಕ್ಕೆ RTO ಅವರು ಸಹ ಇದನ್ನು ಇಮಿಡಿಯೇಟಾಗಿ ಮಾಡಿಕೊಡ್ತೀವಿ. ಯಾರದೇ ಒಂದು ಡಾಕ್ಯುಮೆಂಟೇಷನ್ ಎರರ್ ಇದ್ದರೆ ಮಾಡಿಕೊಡ್ತೀವಿ ಅಂತಲೂ ಸಹ ಅವರಿಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೇ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಮಾಂದಲ್ಪಟ್ಟಿ ಹತ್ರ ವ್ಯೂ ಪಾಯಿಂಟ್ ಹತ್ರ ಯಾವುದೇ ರೀತಿಯಾದಂಥ ಈ ಸಮಸ್ಯೆ ಆದಾಗ ಪೊಲೀಸವರು ಇಮಿಡಿಯೇಟಾಗಿ ನಾವು ಕ್ರಮಗಳನ್ನ ತಗೊಳ್ತೀವಿ. ಹಾಗೂ ನಾವು ಎಲ್ಲ
ಗಾಡಿಗಳನ್ನ ವೈಟ್ ಬೋರ್ಡ್ ಆಗಿರಲಿ ಯೆಲ್ಲೋ ಬೋರ್ಡ್ ಆಗಿರಲಿ ಅದನ್ನು ನಾವು ಚೆಕ್ ಮಾಡ್ತಿದ್ದೀವಿ. ಸೊ ಅಲ್ಲಿ ನಮಗೆ ಡಾಕ್ಯುಮೆಂಟೇಷನ್ನು ಅಥವಾ ತಪ್ಪು ಕಂಡು ಬಂದಲ್ಲಿ ನಾವು ಸಹ FIRನ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಪರಿಪೂರ್ಣವಾಗಿ ನಾವು ಅದನ್ನ ರೆಡಿ ಮಾಡಿದ ತಕ್ಷಣ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದನ್ನು ನಾವು ಅರಣ್ಯ ಇಲಾಖೆಯವ್ರ ಜೊತೆ ಮಾತಾಡಿದ್ದೀವಿ. ಸೊ ಅವರು ಸಹ ಒಪ್ಕೊಂಡಿದ್ದಾರೆ. ಸೊ ಟೈಮಿಂಗ್ ಚೇಂಜಸ್ ಬಗ್ಗೆಯೂ ಸಹ ಅದು ನಿರ್ಧಾರ ಆದ ತಕ್ಷಣ ನಿಮಗೆ ನಾವು ಮಾಹಿತಿನ ಕೊಡ್ತೀವಿ. ಅದು ನಿರ್ಧಾರ ಮಾತಾಡಿದ್ದೀವಿ ಅರಣ್ಯ ಇಲಾಖೆಯವ್ರ ಜೊತೆ. ಸೊ ಅದಾಗುತ್ತೆ, ಅದನ್ನು ಆದ ತಕ್ಷಣ ನಾನು ನಿಮಗೆ ಹೇಳ್ತೀನಿ. ಪ್ರವಾಸಿಗರಿಗೆ ನಿಗದಿತ ಬಾಡಿಗೆ, ಸಮಯ ನಿಗದಿ, ಅತಿವೇಗಕ್ಕೆ ಕಡಿವಾಣ ಇತ್ಯಾದಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದು ಎಂದು ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷ ಉನ್ನಿಕೃಷ್ಣನ್ ಹೇಳಿದರು. ಆದರೆ ಬಾಡಿಗೆ ಸಮಯವನ್ನು ವಿಸ್ತರಿಸಬೇಕೆಂದು ಮನವಿ ಮಾಡಿದ್ದೇವೆ. ಮಾಂದಲ್ಪಟ್ಟಿಯನ್ನು ಒಂದು ದಿನದಲ್ಲಿ ವೀಕ್ಷಿಸಿ ಮರಳಲು ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ಹಿಂದಿನ ಸಮಯವನ್ನೇ ಮುಂದುವರಿಸಲು ಕೋರಲಾಗಿದೆ. ಇನ್ನು ಮುಂದೆ 2,500 ರೂಪಾಯಿ ಬಾಡಿಗೆ ಫಿಕ್ಸ್ ಮಾಡಲಾಗಿದ್ದು, ಪ್ರತ್ಯೇಕ 1 ಗಂಟೆ ಮಾಂದಲ್ಪಟ್ಟಿ ವೀಕ್ಷಣೆಗೆ ಅವಕಾಶ ಕಲ್ಪಿಸುವಂತೆ ನಿರ್ಧರಿಸಲಾಗಿದೆ ಎಂದು ಉನ್ನಿಕೃಷ್ಣ ಹೇಳಿದರು. ಕೊಡಗಿನ SP ಮೇಡಮ್ ನಮ್ಮನ್ನು ಒಂದು ಜೀಪ್ ಮಾಲೀಕರ ಚಾಲಕರ ಸಂಘದವ್ರನ್ನ ಮೀಟಿಂಗ್ ಕರೆದಿದ್ರು. ಮೊನ್ನೆ ಆದ ಬೆಲೆ ಏರಿಕೆ ತಗೊಂಡ 4,000 ತಗೊಂಡು ವೈರಲ್ ಆದ ವಿಚಾರಗಳು ಮತ್ತು ಮಾಂದಲ್ಪಟ್ಟಿಯಲ್ಲಿ ಟೈಮ್ ಫಿಕ್ಸ್ ಮಾಡಬೇಕು, ಆ ವಿಚಾರಗಳು, ಸ್ಪೀಡ್ ಕಮ್ಮಿ ಮಾಡಬೇಕು, ಈ ವಿಚಾರಗಳಲ್ಲಿ ಹೇಳಿ ಅವರು ನಮಗೊಂದು ಮಾಹಿತಿಯನ್ನು ಕೊಟ್ಟರು. ಆ ಮಾಹಿತಿ ಪ್ರಕಾರ ಮಡಿಕೇರಿ ಮಾಲೀಕರು ಚಾಲಕರ ಅಧ್ಯಕ್ಷನಾಗಿ ನಾನು ಸುಮಾರು 25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೇನೆ. ನಾನು ಮೇಡಮ್ ಜೊತೆ ನಾವು ರಿಕ್ವೆಸ್ಟ್ ಮಾಡೋದು ಜೀಪ್ ಮಾಲೀಕರ ಚಾಲಕರ ಸಂಘದಿಂದ ಏನು ಅಂತೇಳಿದರೆ, ನಾವು ಸ್ಪೀಡನ್ನು ಕಮ್ಮಿ ಮಾಡ್ಸೋಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ಬೆಳಿಗ್ಗೆಯಿಂದ ಕ್ಯೂನ ಫಾಲೋ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಆ ರೀತಿಯಲ್ಲಿ ನಾವು ಹೋಗ್ತೇವೆ. ಮತ್ತು ಇನ್ನೊಂದು ಟೈಮಿಂಗ್ಸ್ ದಯವಿಟ್ಟು ಚೇಂಜ್ ಮಾಡಿದರೆ ಏನಂತ ಹೇಳಿದರೆ, ಪ್ರವಾಸಿಗರು ಮಡಿಕೇರಿಗೆ ಬರೋದೇ ಒಂದಿನದಲ್ಲಿ ಮಡಿಕೇರಿ ಎಲ್ಲ ನೋಡಿ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ ಟೈಮಿಂಗ್ಸ್ ಚೇಂಜ್ ಮಾಡಿದರೆ. ಅದಕ್ಕೆ ಟೈಮಿಂಗ್ಸ್ ಯಥಾಸ್ಥಿತಿ ಅದೇ ಇರಲಿ ಅಂತೇಳಿ ನಾವು ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೇವೆ. ಈಗ ನಾವು ಟೈಮಿಂಗ್ಸ್ ನಮಗೆ ಏನು ಅದೇ ಸೇಮ್ ಕೊಟ್ಟರೆ ಟೂರಿಸ್ಟ್ಗಳಿಗೂ ಈಸಿ ಆಗ್ತದೆ. ಏನು ಅಂತ ಹೇಳಿದರೆ, ಮಾಂದಲ್ಪಟ್ಟಿ ನೋಡಿ ಬರೋತ್ತಿಗೆ 8-9 ಗಂಟೆ ಒಳಗೆ ಮುಗಿದೋಗ್ತದೆ. ಮತ್ತೆ ಮಡಿಕೇರಿ ಎಲ್ಲ ನೋಡಿ ಅವ್ರು ಹಿಂತಿರುಗ್ಬೋದು. ಇಲ್ಲ 2 ದಿನ ಮಡಿಕೇರಿಲಿ ಇರಬೇಕಾಗ್ತದೆ. ಹಾಗೆ ಮೇಡಮ್ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ದಯವಿಟ್ಟು ಟೈಮನ್ನು ಚೇಂಜ್ ಮಾಡಿಸ್ಬೇಡಿ. ಚೇಂಜ್ ಮಾಡಿಸಿದ್ರೆ ನಮಗೆ ಕಷ್ಟ ಆಗ್ತದೆ, ಜೀಪ್ ಅವ್ರಿಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ವಿ. ಮತ್ತು ಜೀಪ್ ಅವರೆಲ್ಲ ಇನ್ನು ಕ್ರಮಬದ್ಧವಾಗಿ ಓಡಿಸುವಂಗೆ ನಾವೆಲ್ಲ ರೂಲ್ ಮಾಡ್ತೇವೆ. ಥ್ಯಾಂಕ್ ಯು. ರೇಟ್ 2,500. ನಮ್ಮ ಸಾಧಾರಣ 2,500 ನಾವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ. ನಾವು ಬೋರ್ಡ್ ಹಾಕಿದ್ದೇವೆ, ಇನ್ನು ಎಲ್ಲ ಜಾಗದಲ್ಲಿ ನಾವು ಬೋರ್ಡ್ ಹಾಕ್ತೇವೆ. 2,500 ಜೀಪ್ ಅವರು ಮಾಂದಲ್ಪಟ್ಟಿಗೆ ಬಾಡಿಗೆ ತಗೊಳ್ಬೇಕು. 1 ಗಂಟೆ ಅವರಿಗೆ ಅಲ್ಲಿ ನೋಡಲಿಕ್ಕೆ ಅವಕಾಶ ಕೊಡಬೇಕು. ಇಲ್ಲಿವರೆಗೆ 45 ನಿಮಿಷ ಇತ್ತು. ಈಗ 1 ಗಂಟೆ ನಾವು ಅದು ಅವಕಾಶ ಮಾಂದಲ್ಪಟ್ಟಿಯಲ್ಲಿ ನೋಡಲಿಕ್ಕೆ ಕೊಡಬೇಕು ಅಂತೇಳಿ ನಾವು ಈಗ ನಮ್ಮ ಜೀಪ್ ಅವ್ರಿಗೂ ನಾವು ಆರ್ಡರ್ ಮಾಡ್ತಾ ಇದ್ದೇವೆ. ಈಗಾಗಲೇ ವರದಿಯಾಗಿರುವಂತೆ ಮಾಂದಲ್ಪಟ್ಟಿಗೆ ಬಂದಿದ್ದ ಪ್ರವಾಸಿಗರೊಬ್ಬರಿಂದ 4,000 ರೂಪಾಯಿ ಬಾಡಿಗೆ ಪಡೆಯಲಾಗಿತ್ತು. ನೊಂದ ಪ್ರವಾಸಿಗ ಸಾಮಾಜಿಕ ಜಾಲತಾಣದಲ್ಲಿ ಅಳಲು ತೋಡಿಕೊಂಡಿದ್ದ. ಸಂಬಂಧಿಸಿದ ಚಾಲಕನನ್ನು ಬಂಧಿಸಿ ಕ್ರಮ ಕೈಗೊಂಡಿದ್ದರು. ಇದೀಗ ಈ ಪ್ರಕರಣವು ಸಾರಿಗೆ ಮತ್ತು ಪೊಲೀಸ್ ಇಲಾಖೆಯನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಪ್ರವಾಸಿ ತಾಣಗಳನ್ನು ಅರಸಿ ಬರುವವರಿಗೆ ನೆಮ್ಮದಿಯ ಪ್ರವಾಸದ ಖುಷಿ ಸಿಗುವಂತಾಗಲಿ ಎಂಬುದೇ ಎಲ್ಲರ ಆಶಯ. ಚಿತ್ತಾರ ನ್ಯೂಸ್, ಮಡಿಕೇರಿ.